ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವಾದ ನಾಮದಲ್ಲಿ ಇವತ್ತು ನಾವು ಆರಾಧನೆಯನ್ನು ಮುಗಿಸಿ ಎಣ್ಣೆ ಅಭಿಷೇಕವನ್ನು ಮುಗಿಸಿ ನಾವೀಗ ವಾಕ್ಯದ ಭಾಗಕ್ಕೆ ಹೋಗುವಾಗ ಇವತ್ತಿನಿಂದ ನಾನು ನಿಮಗೆ ಕೆಲವೊಂದು ದಿವಸಗಳವರೆಗೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ನಾನು ಕೊಟ್ಟು ಮಹಾನ್ ಪುರುಷರು, ಎಲ್ಲ ವ್ಯಕ್ತಿಗಳಲ್ಲ, ಮಹಾನ್ ಪುರುಷರ ಬಗ್ಗೆ ಕೊಟ್ಬಿಟ್ಟು ನಾನು ಏನು ಮಾಡ್ತಿದ್ದರೆ ನಿಮಗೆ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನೋ ಬೈಬಲಲ್ಲಿ ಎಂತೆಂಥ ವ್ಯಕ್ತಿಗಳನ್ನು ನಾವು ಯಾವ ರೀತಿ ಹೋಲಿಸ್ಕೋಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇವತ್ತು ನಾವು ಕಲಿಯಬೇಕಾಗಿರ್ತಕ್ಕಂಥ ವ್ಯಕ್ತಿ ಅನೋಕ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ. ಈಗ ನಾವು ಇಲ್ಲಿ ಕಾಳಪ್ಪ, ಸೋಮಪ್ಪ, ರಂಗಪ್ಪ, ಶೋಭಾ, ಶ್ವೇತಾ, ನಿನ್ನ ಹೆಸರೇನಪ್ಪ, ಸುಮಿತ್ರಾ, ರಮ್ಯಾ, ಹೆಸರೇನು, ಅಪ್ಪು, ಉಮೇಶ ಅಂತೆಲ್ಲ ಕರೆದ ಅಭ್ಯಾಸ ನಮಗೆ, ನಿಜ ಅಲ್ವಾ? ಈ ಥರ ಕರೆದ ಅಭ್ಯಾಸ. ಆದರೆ ಬೈಬಲ್ಗೆ ಬಂದಾಗ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಭಾಳ ಕಷ್ಟ ಆಗ್ತಿತ್ತು. ಲೂಸಿಫರು, ಯೋಹಾನ, ಪೇತ್ರ, ಯೋಬ ಅಂತೆಲ್ಲ ಹೇಳಿದಾಗ ನನಗೂ ಕೂಡ ಕನ್ಫ್ಯೂಸ್ ಆಗ್ತಾಯಿತ್ತು. ಆದರೆ ಆ ದೇಶದಲ್ಲಿ ಆ ಥರ ಹೆಸರು. ಈಗ ನಮ್ಮ ಕೊಡಗಿಗೆ ತೆಗೆದುಕೊಂಡು ಹೋದರೆ ಅಲ್ಲಿ ಎಲ್ಲದಕ್ಕೂ ನಮ್ಮ ಕ್ಯಾಸ್ಟವರಿಗೆ ಅಮ್ಮಯ್ಯ 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 ಅಂತ ಸೇರಿಸ್ತಾರೆ. ಅದರಲ್ಲಿ ಯಾವ ಥರ ಅಂತಂದರೆ ಈಗ ಯಾವ ಥರ ಅಂದರೆ ಸುಬ್ಬಯ್ಯ, ಕಾಳಯ್ಯ, ನಿಂಗಯ್ಯ ಈ ಥರದಲ್ಲಿ ನಮ್ಮಲ್ಲಿ ಸೇರಿಸ್ತಾರೆ, ಆಯಿತಾ? ಆದರೆ ಒಂದೊಂದು ಜಾಗಕ್ಕೆ ಬಂದಾಗ ಒಂದೊಂದು ಥರದಲ್ಲಿ ಹೆಸರುಗಳು, ಆಯಿತು? ಹಾಗೆಯೇ ಆ ಊರಿಗೆ ಹೋದಾಗ ಆ ಊರಿನಲ್ಲಿ ಅನೋಕ, ಯೋಹಾನ ಅಂತೆಲ್ಲ ಕರೀತಾರೆ. ಈಗ ಅನೋಕ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ದೇವರೊಂದಿಗೆ ನಡೆದು ಯಾವ ರೀತಿಯಾಗಿ ಅವನು ದೇವರಿಂದ ಮೆಚ್ಚಿಸಲ್ಪಟ್ಟ ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಅಲ್ಲೆಲ್ಲೂಯಾ. ಈ ಅನೋಕ ಅಂತ ಹೇಳ್ತಕ್ಕಂಥ ಈ ವ್ಯಕ್ತಿಯ ಬಗ್ಗೆ ಬೈಬಲ್ನಲ್ಲಿ ಜಾಸ್ತಿ ಬರ್ದಿಲ್ಲ. ಆದರೆ ಈತ ಒಬ್ಬ ದೇವರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟುಕೊಂಡಿದ್ದ ಮಹಾನ್ ವ್ಯಕ್ತಿಯಾಗಿದ್ದ. ದೇವರ ಅನ್ಯೋನ್ಯತೆಯಲ್ಲಿ ಇದ್ದವನು. ಸ್ವಾಮಿ ಏನು ಮಾಡಿದ್ರು, ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಸಾವಿದೆಯೋ ಇಲ್ವೋ? ಮಾತಾಡಬೇಕು. ಹುಟ್ಟಿದ ಪ್ರತಿಯೊಬ್ಬನು ಸಾವಿದ್ದಾನೆ. ಆದರೆ ಈ ವ್ಯಕ್ತಿಗೆ ಈ ಲೋಕಕ್ಕೆ ಬಂದಾಗ ಸಾವಿಲ್ಲ. ದೇವರು ಏನು ಮಾಡಿದ್ರು, ಅವನ ಜೀವದಲ್ಲಿ ಇದ್ದಾಗಲೇ ಕರ್ಕೊಂಡ್ಬಿಟ್ರು. ಈ ವ್ಯಕ್ತಿ ಸಾಮಾನ್ಯ ತಿಳ್ಕೊಬೇಡಿ. ಈ ವ್ಯಕ್ತಿನ ನೋಡಿ, ಈಗ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಮೂಗುರಮ್ಮ ದೇವರು ಹಂಗೇನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಆಶ್ಚರ್ಯ ಆಗ್ಬೋದಲ್ಲ? ಆ ಊರು ಜನರೆಲ್ಲ ಕೊಂಡಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಆ ಮೂಗುರಮ್ಮ ಸಡನ್ನಾಗಿ ನಮ್ಮ ಎದುರುಗಡೆ ಕಾಣದಂಗೆ ಆಗ್ಬಿಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಆ ಊರು ಜನಗಳು ಆಶ್ಚರ್ಯ ಪಡ್ತಾರೆ, ಇಲ್ಲಿರೋ ಜನಗಳೆಲ್ಲ ಆಶ್ಚರ್ಯ ಪಡ್ತಾರೆ. ಅಯ್ಯೋ, ಈ ಥರ ಸಭೆಯಲ್ಲಿ ಹಿಂಗೆ ಆಗೋಯ್ತು ಅಂತೇಳಿ. ಹಾಗೇನೆ ಈ ಅನೋಕ ಅಂತ ಹೇಳತಕ್ಕಂಥ ವ್ಯಕ್ತಿ ಆ ಊರಿನಲ್ಲೇ ಇದ್ದ ಆದಮೇಲೆ ದೇವರ ಅನ್ಯೋನ್ಯತೆಯಿಂದ ಇದ್ದು ಅವನು ಇದ್ದಕ್ಕಿದ್ದಾಗೇ ದೇವ್ರು ಎತ್ಕೊಂಡ್ಬಿಟ್ರು ಅವನ ಮೇಲಕ್ಕೆ. ಅದು ಎಂಥ ಒಂದು ಪುಣ್ಯ ಪುರುಷ ಆಗಿರ್ಬೋದು ಅಂತ ಲೆಕ್ಕ ಹಾಕಿ ಅವನ ಕಥೆಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ, ಆಯಿತಾ? ಹಲ್ಲೆಲೂಯಾ. ಈತನ ಬಗ್ಗೆ ಚಿಕ್ಕದಾಗಿ ಮಾತ್ರ ಬರ್ತಿದೆ ಬೈಬಲಲ್ಲಿ. ಆದರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇದು ಭಯಂಕರವಾದಂಥ ಅರ್ಥ ಇರುವಂಥದ್ದಾಗಿದೆ ಪ್ರಿಯರೇ. ಈ ಅನೋಕ ಅಂತ ಹೇಳೋ ಅರ್ಥದ ಹೆಸರೇನು ಗೊತ್ತಾ? ಹೆಸರಿನ ಅರ್ಥ ಏನು ಗೊತ್ತಾ? ಈಗ ಪ್ರತಿಯೊಬ್ಬರು ಕೂಡ ಒಂದೊಂದು ಹೆಸರಿನ ಮುಂದೆ ಅರ್ಥ ಇದೆ. ಹಲ್ಲೆಲೂಯಾ. ಶ್ವೇತ ಅಂತಂದರೆ ಏನು? ಬಿಳಿ, ಶ್ವೇತಭವನ ಅಮೆರಿಕದಲ್ಲಿ ಇದೆ. ಹಲ್ಲೆಲೂಯಾ. ರಮ್ಯಾ, ಸುಂದರವಾಗಿರ್ತಕ್ಕಂಥವಳು ಅಂತೇಳಿ. ಹಲ್ಲೆಲೂಯಾ. ಗಿರೀಶ ಅಂದರೆ ನನ್ನ ಹೆಸರು, ಬೆಟ್ಟದಲ್ಲಿ ವಾಸಿಸುವವನು ಗಿರೀಶ ಅಂತೇಳಿ.
ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿಗೆ ಅರ್ಥ ಇದ್ದೇ ಇರ್ತದೆ. ಬಟ್ ಏನು ಗೊತ್ತಾ, ಕೆಲವೊಂದು ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ, ಕೆಲವೊಂದು ಜನಕ್ಕೆ ಗೊತ್ತಾಗ್ತಾ ಇದೆ. ಅಲ್ಲಲ್ಲಿಯ ಪ್ರೈಸಲ. ಹಾಗಾದರೆ ಈ ಅನೋಕ ಅಂತ ಹೇಳತಕ್ಕಂಥ ಹೆಸರಿನ ಅರ್ಥ ಎಂದರೆ ಬೋಧಕ ಅಂತೇಳಿ. ಏನು? ಒಬ್ಬ ಬೋಧಕ ಅಂತೇಳಿ. ಬೋಧಕರ ಒಂದು ಸಾಕ್ಷಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವ್ರ ಅಪ್ಪ ಅಮ್ಮ ಇಟ್ಟಿರ್ಬೋದು. ಅವರ ಭಾಷೆಯ ಪ್ರಕಾರ ಅನೋಕ ಅಂತ ಹೆಸರಿನ ಅರ್ಥ ಬೋಧಕ ಅಂತೇಳಿ. ಇವನು ಈ ಸತ್ಯವೇದ ಪುಸ್ತಕ ಇಲ್ವಾ, ಈ ಸತ್ಯವೇದ ಪುಸ್ತಕದಲ್ಲಿ ದೇವರೊಂದಿಗೆ ಅತಿ ಹೆಚ್ಚು ಸಮಯ ಕಾಲ ಕಳೆದಂಥ ಏಕೈಕ ವ್ಯಕ್ತಿ ಇವನೊಬ್ಬನೇ. 365 ವರ್ಷ ಬದುಕಿ ಪ್ರಿಯರೇ, ಅಷ್ಟು ವರ್ಷನೂ ದೇವರ ಅನ್ಯತೆಯಲ್ಲೇ ಕಾಲ ಕಳೆದಂತೆ. ನಾವು ಹೆಂಗಿದ್ದೀವಿ ಅಂತ ನೋಡಿ, ನಮಗೆ ಅರ್ಧ ಗಂಟೆ ದೇವ್ರ ಜೊತೆ ಕಾಲ ಕಳೆಯೋಕ್ಕಾಗ್ತಾ ಇಲ್ಲ. ಆಯಿತಾ? ಜೀವಿತ ಕಾಲವೆಲ್ಲ ದೇವರೊಂದಿಗೆ ಇದ್ದು ಈತ ಮರಣವನ್ನೇ ಅನುಭವಿಸೋದನ್ನೇ ದೇವರ ಹತ್ರ ಹೋದ ಅಂತೇಳಿ ದೇವ್ರ ವಾಕ್ಯ ಇದೆ. ಹಾಗಾದರೆ ಆ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಇವನು ಫಸ್ಟ್ ಮನುಷ್ಯ ಆದಾಮನ ಬಗ್ಗೆ ಗೊತ್ತಾ? ಫಸ್ಟ್ ಮನುಷ್ಯ ಆದಾಮ ಮತ್ತು ಅವ್ವನ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಆದಾಮ ಅವ್ವ ಯಾರು? ಅವರು ತೋಟದಲ್ಲಿ ತಿನ್ನಬಾರ್ದು ಅಂತ ಹೇಳೋ ಹಣ್ಣನ್ನು ತಿಂದುಬಿಟ್ಟು ನಮಗೆ ಪಾಪ ಮಾಡೋದು ಅಂತ ಹೇಳೋದ್ರ ಬಗ್ಗೆ ನಾನು ಸ್ಟೋರಿ ಕೊಟ್ಟಿದ್ದೆ. ಅವರು ಮಕ್ಕಳು ಕಾಯಿನ ಮತ್ತು ಅಬೇಲನ ಬಗ್ಗೆ ಕೊಟ್ಟಿದ್ದೆ. ಕಾಯಿನ ಕೊಟ್ಟಂತಹ ಕಾಣಿಕೆ ದೇವರು ಇಷ್ಟಪಡಲಿಲ್ಲ, ಅಬೇಲ ಕೊಟ್ಟಂಥ ಕಾಣಿಕೆಯನ್ನು ದೇವರು ಇಷ್ಟಪಟ್ಟದ್ದು ಕೊಟ್ಟಿದೆ. ಹಾಗೆಯೇ ಆ ಆದಾಮನ 7ನೇ ತಲೆಮಾರಿನ ಮಗ ಇವನು. ತಾತ 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 ಅಂದ್ರೆ ಕಾಲ ಕಳೆದ ಮೇಲೆ ಬಂದಿರತಕ್ಕಂಥ ವ್ಯಕ್ತಿನೇ ಈ ಅನೋಕ. ಈ ವ್ಯಕ್ತಿ ಬಗ್ಗೆ ನಾವು ತಿಳಿಸ್ಕೊಳ್ಳೋಣ. ಆದಿಕಾಂಡ 5ನೇ ಅಧ್ಯಾಯ 21ನೇ ವಾಕ್ಯ ಓದಪ್ಪ. ಅನೋಕನು 65 ವರ್ಷದವನಾದಾಗ ಮೆತೂಷೆಲನನ್ನು ಪಡೆದನು. ಮೆತೂಷೆಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯನ್ನು 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ದೇವರು ಅವನ ಕರೆದುಕೊಂಡಿದ್ರೆ ಕಾಣದೆ ಹೋದನು. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ ಅಂತೇಳಿ. ಅನೋಕ ಅಂತ ಹೇಳತಕ್ಕಂಥ ವ್ಯಕ್ತಿ, ನಾನು ಆಗಲೇ ಹೇಳಿದ್ದೀನಿ, ಹೆಸರುಗಳು ಕನ್ಫ್ಯೂಸ್ ಆಗ್ತದೆ, ನಮ್ಮ ಇಂಡಿಯಾದ ಹೆಸರುಗಳಲ್ಲ. ಅನೋಕನು 65 ವರ್ಷದವನಾಗಿದ್ದಾಗ ಅವನಿಗೆ ಮೆತೂಷೆಲಹ ಅಂತ ಹೇಳ್ತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾನೆ. ಮಗ ಹುಟ್ಟಿ ಆದಮೇಲೆ ನಂತರ ಅವನು ಗಂಡು ಮತ್ತು ಹೆಣ್ಣು ಮಕ್ಕಳನ್ನ ಪಡೆದ ಅಂತೇಳಿ ಇಲ್ಲಿ ದೇವ್ರ ವಾಕ್ಯ ಇದೆ. ಈ ಅನೋಕನ ತಂದೆಯ ಹೆಸರು ಎಂದರೆ ಎರೆದ ಅಂತೇಳಿ, ಎರೇದ ಅಂತೇಳಿ. ಆಯಿತಾ? ಈತನ ಮಗನ ಹೆಸರು ಮೆತೂಷೆಲಹ ಅಂತ ನಾವೀಗ ಓದ್ದು. ಈ ವಾಕ್ಯನ ನಾವು ನೋಡಕ್ಕೆ ಹೋದರೆ ಈ ವ್ಯಕ್ತಿ ಒಬ್ಬ ಸಂಸಾರಸ್ಥ ಅಂತ ಚೆನ್ನಾಗಿ ಅರ್ಥ ಆಗ್ತದೆ. ಅಪ್ಪ ಇದ್ದ, ಮಕ್ಕಳಿದ್ರು ಅಂತೇಳಿದ್ಮೇಲೆ ಹೆಂಡತಿ ಇದ್ದೇ ಇರ್ಬೇಕು ತಾನೆ. ಆಟೋಮೆಟಿಕಾಗಿ ಮಕ್ಕಳಾಗ್ತದ? ಇಲ್ಲ ತಾನೆ. ಹಾಗಾದರೆ ಹೆಂಡತಿನೇ ಇದ್ರಿಂದ ಅರ್ಥ. ಆಗ ಇವನೊಬ್ಬ ಸಂಸಾರಸ್ಥ ಅಂತ ಹೇಳೋದನ್ನ ಮರಿಬೇಡಿ. ಹಾಗೇನೆ ನಾವು ಕೂಡ ಸಂಸಾರಸ್ಥರೇ. 21ನೇ ವಾಕ್ಯದ ಪ್ರಕಾರ ತೆಗಿಲಿಕ್ಕೆ ಹೋದರೆ ಈತನಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಇದ್ದಿರಂತ ಸ್ಪಷ್ಟವಾಗಿ ಬರೆದ ಮೇಲೆ ಹೆಂಡತಿನೂ ಇದ್ದಳು ಅಂತಲೇ ಅರ್ಥ. ಇವನೊಬ್ಬ ಸಂಸಾರಸ್ಥ. ಇವನು ಏನು ಮಾಡಿದರೆ, ಈತನ ಆಯಸ್ಸು ನೋಡಿ ಅಲ್ಲಿ 365 ವರ್ಷ ಅಂತ ಬರ್ತಿದೆ. ಈತನ ಆಯಸ್ಸು ಎಷ್ಟು ಬರ್ತಿದೆ? 65 ವರ್ಷ ಅಂತ ಬರ್ತಿದೆ. 65 ವರ್ಷದಲ್ಲಿ ಮಗ ಹುಟ್ಟದ, ಅಲ್ಲಿಂದ ಗಂಡು ಮತ್ತು ಹೆಣ್ಣು ಮಕ್ಕಳು ಹುಟ್ಟಿದ್ರು. 365 ವರ್ಷ ಆಯಸ್ಸ. ಈ ಆಯಸದಲ್ಲಿ 365 ವರ್ಷದಲ್ಲಿ ಈ ಒಂದು ವಾಕ್ಯವನ್ನು ನಾವು ನೋಡೋದಾದ್ರೆ ಪ್ರಿಯರೇ, ಅವನು ಸಂಸಾರಸ್ಥನಾಗಿದ್ದರೂ ಕೂಡ ಇವತ್ತು ಸುಮಾರು ಜನಕ್ಕೆ ಬರೀ ಸಂಸಾರದ ಭಾರದ ಮೇಲೇ ತಲೆಬಿಸಿ. ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳ ಎಜುಕೇಷನು, ಹಂಗೆ ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು ಅಂತಲೇ ಒದ್ದಾಡ್ತಿದ್ದಾರೆ. ಇವತ್ತಿನ ಸಂಸಾರಸ್ಥರಿಗೆ ಯಾವ ಥರ ಮಾಡ್ತಾರೆ ಗೊತ್ತಾ? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಗನಿಗೆ ಅಷ್ಟು ಆಸ್ತಿ ಮಾಡಬೇಕು, ಇಷ್ಟು ಆಸ್ತಿ ಮಾಡಬೇಕು, ಇದೇ 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 ಜ್ಞಾನ. ಆದರೆ ಇವನು ಸಂಸಾರದ ಜೊತೆಯೂ ಚೆನ್ನಾಗಿದ್ದ, ದೇವ್ರ ಜೊತೆಯೂ ಚೆನ್ನಾಗಿದ್ದ ಅಂತ ಈ ವಾಕ್ಯ ತೋರಿಸ್ತದೆ. ಗಂಡು ಮತ್ತು ಹೆಣ್ಣು ಮಕ್ಕಳನ್ನ ಪಡೆದ ಅಂತ ಹೇಳಿದ್ಮೇಲೆ ಸಂಸಾರದ ಜೊತೆ ಚೆನ್ನಾಗಿದ್ದ ಅಂತ ಅರ್ಥ. ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇದ್ದಾದರೆ ದೇವ್ರ ಜೊತೆ ಚೆನ್ನಾಗಿದೆ ಅಂತ ಅರ್ಥ. ಇವತ್ತು ಸುಮಾರು ಜನ ಇದ್ದಾರೆ, ದೇವರು ದೇವರು ದೇವ್ರದ್ದು ಹೋಗ್ತಾರೆ, ಸಂಸಾರನೇ ಮಾಡ್ಕೊಡ್ತಾರೆ. ನಾನು ಹಂಗೇನೆ ಆಗಿ ನಾನು ಚೆನ್ನಾಗಿ ಹೇಳ್ತಿದ್ದೀನಿ, ಚೆನ್ನಾಗಿ ಹೇಳ್ತಿದ್ದೀನಿ. ಯಾವ ಥರ ಹೇಳ್ತಿದ್ದೀನಿ ಅಂತಂದರೆ ಪ್ರಿಯರೇ, ನೀವು ಅರ್ಥ ಮಾಡ್ಕೊಳ್ಳಿ, ಬಿಟ್ಟರೆ ಬಿಡಿ. ಫಸ್ಟ್ ದೇವರು ಪ್ರಾರ್ಥನೆ ಮಾಡಬೇಕು, ಫಸ್ಟ್ ದೇವರು, ನೆಕ್ಸ್ಟ್ ಬಂದು ಸಂಸಾರ, ನೆಕ್ಸ್ಟ್ ಸೇವೆ. ಬರೀ ಸೇವೆ 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 ಅಂತ ಮಾಡ್ತಾರೆ, ನಿಮ್ಮ ಮಕ್ಕಳೆಲ್ಲ ಹಾಳಾಗೋಗ್ಬಿಡ್ತಾರೆ. ಮೊದಲು ದೇವರು, ಅಲ್ಲಿಂದ ಸಂಸಾರ, ಅಲ್ಲಿಂದ ಸೇವೆ. ಇವತ್ತು ಏನಾಗ್ತದೆ ಗೊತ್ತಾ? ಸೇವೆ ಮಾಡಬೇಡಿ ಅಂತ ನಿಮಗೆ ಹೇಳ್ತಾ ಇಲ್ಲ, ದೇವ್ರ ಸೇವೆ ಮಾಡಬೇಕು. ಆದರೆ
ಸಂಸಾರದಲ್ಲೂ ಚೆನ್ನಾಗಿರ್ಬೇಕು, ದೇವರಲ್ಲೂ ಚೆನ್ನಾಗಿರ್ಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಯಾಕೆಂದ್ರೆ ಸಂಸಾರ ಕೊಟ್ಟಿದ್ದೆ ದೇವರು. ಈ ನಿನ್ನ ಸಂಸಾರದಲ್ಲಿ ನೀನು ನಟ್ಟಿಗೆ ಮಾಡ್ಕೊಳ್ಳೋದೇ ಇದ್ರೆ ನೀ ದೇವ್ರ ಸೇವೆ ಮಾಡಿ ಏನು ಪ್ರಯೋಜನ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೇವೆ 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 ಜಾಸ್ತಿ ಮಾಡಿದಾಗ ದೇವರ ಆಶೀರ್ವಾದವನ್ನು ನಾವು ಕಳ್ಕೊಳ್ತೀವಿ. ಯಾಕೆಂದರೆ ಅದೊಂದು ವಿಗ್ರಹ ಮಾಡ್ಕೊಳ್ತೀವಿ. ಈಗ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆಗೆ ಸೇವೆ ಮಾಡಿದ್ರಮ್ಮ ಅವ್ನು ಪ್ರಾರ್ಥನೆ ಮಾಡೋದಂಗೆ. ಅವನು ಸೇವೆ ಮಾಡ್ದ, ಜನಗಳ ಜೊತೆ ಕಾಲ ಕಳೆದ, ದೇವ್ರ ಜೊತೆ ಕಾಲ ಕಳೆಯಲಿಲ್ಲ. ಪ್ರಾರ್ಥನೆನೇ ಮಾಡಿದ್ರೆ ಸೇವೆಗೆ ಹೋಗೋದು, ಪ್ರಾರ್ಥನೆ ಮಾಡಿದ್ರೆ ಸೇವೆಗೆ ಹೋದಾಗ ಆ ಸೇವೆ ಪ್ರತಿಫಲ ಸಿಗೋದಿಲ್ಲ. ಅದಕ್ಕೆ ನೀವು ಪ್ರಾರ್ಥನೆ ಮಾಡದೇ ಯಾವುದೇ ಕಾರಣಕ್ಕೂ ಹಳ್ಳಿಗಳಲ್ಲಿ ಸೇವೆಗೆ ಹೋಗಬಾರ್ದು. ಪ್ರಾರ್ಥನೆ ಮಾಡದೇ ಇನ್ನೊಬ್ಬರ ತಲೆ ಮೇಲೆ ಕೈ ಇಡಬೇಡಿ. ಪ್ರಾರ್ಥನೆ ಮಾಡದೇ ನೀವು ಇನ್ನೊಂದು ಮನೆಗೆ ಹೋಗಿ ಪ್ರಾರ್ಥನೆ ಮಾಡಕ್ಕೆ ಹೋಗಬೇಡಿ. ನೀವು ಯಾವಾಗ ಪ್ರಾರ್ಥನೆಯನ್ನು ಕಡಿಮೆ ಮಾಡಿ ನೀವು ಇನ್ನೊಬ್ಬರ ಮನೆಗೆ ಹೋಗಿ ಸೇವೆ ಮಾಡ್ತೀರೋ ಆ ಕ್ಷಣದಲ್ಲೇ ನಿಮ್ಗೆ ಏಟು ಬೀಳ್ತದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಅನೋಕನ ಬಗ್ಗೆ ನಾವು ತೆಗಿಲಿಕ್ಕೆ ಹೋದ್ರೆ, ಅನೋಕ ದೇವ್ರ ಜೊತೆಲೂ ಸಂಸಾರದ ಜೊತೆ ಚೆನ್ನಾಗಿದೆ ಅಂತ ಹೇಳಿ ಎದ್ದು ಕಾಣ್ತದೆ. ನೋಡಿ ಅಲ್ಲಿ ಚೆನ್ನಾಗಿ ಬರ್ತಿದ್ದಾರೆ. ಅನೋಕರು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದರು. ಅವರು ಬದುಕಿದ ಕಾಲವೆಲ್ಲ 365 ವರ್ಷ ದೇವರೊಂದಿಗೆ ಅನ್ಯೋನ್ಯತೆಯಿಂದ ನಡೆದುಕೊಳ್ಳುತ್ತಾ ಇರುವಾಗ ಅವನನ್ನು ಕರೆದುಕೊಂಡು ಹೋದದ್ರಿಂದ ಕಾಣದೇ ಹೋದನು ಅಂತ ಬರೆದಿದೆ. ಆಗ ದೇವ್ರ ಜೊತೆಲಿ ಚೆನ್ನಾಗಿರೋನು ಸಂಸಾರದಿಂದ ಚೆನ್ನಾಗಿರ್ತಾನೆ ಅಂತ ಅರ್ಥ. ಅಲ್ಲಲ್ಲಿಯ ಗ್ಯಾರಂಟಿ ತಾನೆ. ದೇವ್ರ ಜೊತೆ ಚೆನ್ನಾಗಿರೋನು ಸಂಸಾರದ ಚೆನ್ನಾಗಿರ್ತಾನೆ. ಇವತ್ತು ಸಂಸಾರದ ಜೊತೆ ಚೆನ್ನಾಗಿಲ್ದೇ ನೀ ದೇವರು ಸೇವೆ ಮಾಡಿ ಪ್ರಯೋಜನ ಇಲ್ಲ. ಮೊದಲು ನಿನ್ನ ಸಂಸಾರದಲ್ಲಿ ಪ್ರಾರ್ಥನೆ ನಡಿಬೇಕು. ನಿನ್ನ ಸಂಸಾರದಲ್ಲಿ ಪ್ರಾರ್ಥನೆ ನಡೆದ್ರೆ ಮಾತ್ರ ನೀನು ಸೇವೆಗೆ ಹೋಗು. ಅಕಸ್ಮಾತ್ ನಿನ್ನ ಗಂಡ ರಕ್ಷಣೆ ಹೊಂದಿಲ್ವಾ, ತೊಂದರೆ ಇಲ್ಲ, ಅದು ಅವ್ರಿಷ್ಟ, ಅವ್ರಿಗೆ ಬಿಟ್ಬಿಡಿ. ಹೆಂಡತಿ ರಕ್ಷಣೆ ಹೊಂದಿಲ್ವಾ, ಮಕ್ಕಳ ರಕ್ಷಣೆ ಹೊಂದಿಲ್ವಾ, ನೀನು ರಕ್ಷಣೆ ಹೊಂದಿದೆಯಲ್ಲ, ಫಸ್ಟ್ ನಿನ್ನ ಮನೆಯಲ್ಲಿ ನೀನು ಪ್ರಾರ್ಥನೆ ಮಾಡು. ನಿನ್ನ ಮನೆಯಲ್ಲೇ ಪ್ರಾರ್ಥನೆ ಇಲ್ಲದೇ ಊರಿಡೀ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನೀನು ನಿನ್ನ ಮನೆಯಲ್ಲೇ ನೆಟ್ಟಿಗಿಲ್ಲ, ಊರೆಲ್ಲ ನೆಟ್ಟಿಗೆ ಮಾಡೋಕೆ ಹೋಗ್ತಿದ್ದಂಗೆ ಕೆಲಸ ಇದೆಯಾ? ನಿನ್ನ ಮನೆಯಲ್ಲೇ ನೀನು ನೆಟ್ಟಿಗಿಲ್ಲ, ಊರೆಲ್ಲ ನೆಟ್ಟಿಗೆ ಮಾಡೋಕೆ ಹೋಗೋದು, ಇದು ತಪ್ಪು. ಆದರೆ ಇವನು ಆ ಥರ ಮಾಡಲಿಲ್ಲ. ಇವನು ದೇವರ ಅನ್ಯೋನ್ಯತೆಯಿಂದ 365 ವರ್ಷ ಇದ್ದ. ಅದರ ಮೇಲೆ ಯಾಕೆ ಸಂಸಾರ ತೋರಿಸಿದ್ರೆ ಸಂಸಾರನೂ ಬ್ಯಾಲೆನ್ಸ್ ಮಾಡಬೇಕು, ದೇವ್ರನ್ನ ಬ್ಯಾಲೆನ್ಸ್ ಮಾಡಿ ಉಳಿದಂಥ ಸಮಯದಲ್ಲಿ ದೇವರ ಸೇವೆಯನ್ನು ಮಾಡಬೇಕು. ಅಲ್ಲಲ್ಲಿಯ ಇದರಿಂದ ನಾವು ಕಲಿಯಬೇಕಾದ ಪಾಠ ಎಂದರೆ ನಮಗೆ ದೇವರು ಕೊಟ್ಟಂಥ ಸಂಸಾರನೂ ಬೇಕು. ಓಯ್ ನಮಗೆ ದೇವರು ಕೊಟ್ಟಂಥ ಸಂಸಾರನೂ ಬೇಕು, ದೇವರೂ ಬೇಕು, ಸೇವೆನೂ ಬೇಕು, ಪ್ರಾರ್ಥನೆಯೂ ಬೇಕು. ಪ್ರಾರ್ಥನೆ ಇಲ್ಲದಿದ್ದರೆ ಪ್ರತಿಫಲ ಇಲ್ಲ. ಅವನು ನಾನು ನಂಬ್ತೀನಿ, ಅವನು ಕೂತಾಗ ನಿಂತಾಗ ಎಲ್ಲ ಮಕ್ಕಳ ಕರೀರಿ ಈ ಕಡೆ. ಹಾಗಾದರೆ ಪ್ರಿಯರೇ, ಇಲ್ಲಿ ನಾನು ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಇದರಿಂದ ನಾವು ತಿಳಿಯಬೇಕಾಗಿರ್ತಕ್ಕಂಥ ಅಂಶ ನಮಗೆ ದೇವರು ಬೇಕು ಅಂತೇಳಿ. ಇವತ್ತು ಏನು ಮಾಡ್ತಿದ್ದಾರೆ, ಕೆಲವೊಂದು ಜನ ದೇವರು ಬೇಕು ಲೋಕನೂ ಬೇಕು ಅಂತಿದ್ದಾರೆ. ಯಾವ ಥರ? ಕೆಲವೊಂದು ಜನ ಏನು ಲೋಕದ ಆಸೆನೂ ಬೇಕು, ದೇವರು ಬೇಕು ಅಂತಾರೆ. ಇಂಥವ್ರು ಆಶೀರ್ವದಿಸಲ್ಪಡೋದಿಲ್ಲ, ದೇವ್ರ ರಾಜ್ಯಕ್ಕೆ ಹೋಗೋದಿಲ್ಲ. ಅವತ್ತು ಅನೋಕ ಎತ್ತಲ್ಪಟ್ಟಾಗೆ ಇವತ್ತು ನಾನು ನೀವು ಕೂಡ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಎತ್ತಲ್ಪಡ್ತೀವಿ ಕಣ್ರಿ. ಅಲ್ಲೆಲ್ಲೂಯ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಎತ್ತಲ್ಪಡ್ತೀವಿ. ಸತ್ತವರು ಸಮಾಧಿಯಿಂದ ಮೊದಲು ಎಬ್ಬಿಸಲ್ಪಡೋದು ದೇವ್ರ ವಾಕ್ಯ ಇದೆ. ಈಗ ಯಾರು ಎಬ್ಬಿಸಲ್ಪಡೋದಿಲ್ಲ, ಸತ್ತವರೆಲ್ಲ ಸಮಾಧಿಯಲ್ಲಿ ರೆಸ್ಟ್ ತಗೊಂಡಿದ್ದಾರೆ. ಅವರೆಲ್ಲ ರೆಸ್ಟ್ ತಗೊಂಡಿದ್ದಾರೆ. ಕ್ರಿಸ್ತನಲ್ಲಿ ಸತ್ತವರು ಕೂಡ ಸಮಾಧಿಯಲ್ಲಿದ್ದಾರೆ. ಯೇಸು ಸ್ವಾಮಿ ಯಾವಾಗ ಪ್ರತ್ಯಕ್ಷ ಆಗ್ತಾರೋ ತಕ್ಷಣ ಸಮಾಧಿಗಳ ಬಾಗಿಲುಗಳು ತೆರೆಯುವು, ಅವರೆಲ್ಲರೂ ಎಬ್ಬಿಸಲ್ಪಡೋದು ದೇವರ ವಾಕ್ಯ ಇದೆ. ಗೊತ್ತಾ? ಥೆಸಲೋನಿಕದವರು ಬರೆದ ಪತ್ರಿಕೆಯಲ್ಲಿ ಬರ್ತಿದೆ, ಅವ್ರು ಎಲ್ಲರೂ ಕಣ್ಣು ರಪ್ಪೆ ಪಡೆದೊಳಗೆ ಎತ್ತಲ್ಪಟ್ಬಿಡ್ತಾರಂತ ಪ್ರಿಯರೇ. ಆಗ ನಾನು ಸತ್ರು ಕೂಡ ಇವತ್ತು ನಾನು ರೆಸ್ಟಲ್ಲಿರ್ತೀನಿ. ಯೇಸು ಸ್ವಾಮಿ ಪ್ರತ್ಯಕ್ಷತೆ ಸಮಯದಲ್ಲಿ ನಾನು ಎತ್ತಲ್ಪಡ್ತೀನಿ. ಅನೋಕ ಶರೀರಧಾರಿಯಾಗಿ ಎತ್ತಲ್ಪಟ್ರೆ ನಾವು ಆತ್ಮ ಸ್ವರೂಪಿಗಳಾಗಿ ಎತ್ತಲ್ಪಡ್ತೀವಿ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಅನ್ಯೋನ್ಯತೆಯಲ್ಲಿ ಇರುವವನು ಮಾತ್ರ ಆಶೀರ್ವದಿಸಲ್ಪಡ್ತಾನೆ. ದೇವರ ಎತ್ತಲ್ಪಡುವಿಕೆಯ ಸಮಯದಲ್ಲಿ ಅವನು ಎತ್ತಲ್ಪಡ್ತಾನೆ. ಇಲ್ವಾ ಎತ್ತಲ್ಪಡೋದಿಲ್ಲ ಅಂತ ಇವತ್ತು ದೇವರ ವಾಕ್ಯ ಅನೋಕನ ಮೂಲಕ ನಮಗೆ ಕಲಿಸ್ಕೊಡ್ತಾ ಇದ್ದ ಪ್ರಿಯರೇ. ಇವತ್ತು ನೋಡಿ, ಅಬ್ರಾಮ ಮತ್ತು ಲೋಟ ಇಬ್ಬರಿದ್ರು. ಅಬ್ರಾಮನ ಕಥೆ ನಾನು ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ. ಅಬ್ರಾಮ ಲೋಟ ಇದ್ದಾಗ ಲೋಟ ಏನು ಮಾಡ್ದ, ಭೂಮಿ ಜಾಗದ ಮೇಲೆ ಆಸೆ ಇಲ್ಲ ಹೋದ. ಅಬ್ರಾಮ ಏನು ಮಾಡ್ದ, ದೇವರೇ ನೀವು ಕೊಟ್ಟಷ್ಟು ಸಾಕು ದೇವರ, ಅವನಿಗೆ ಕೇಳಿದ್ರೆಲ್ಲ ಪಾಲು ಕೊಟ್ಬಿಟ್ಟ. ಕೊನೆಗೆ ಅಬ್ರಾಮ ಶ್ರೀಮಂತನಾದ ಅಂತಕೊಂಡು ಆದಿಕಾಂಡ 13ನೇ ಅಧ್ಯಾಯದಲ್ಲಿ ಬರ್ತಿದೆ. ಅದನ್ನು ಬೈಬಲ್ ತೆಗ್ಸೋಕ್ಕೆ ಟೈಮ್ ಇಲ್ಲ. ಆಯಿತಾ? ನೆಕ್ಸ್ಟ್ ರೂತಳು ಮತ್ತು ಓರ್ಫೋಳು ಅಂತೇಳಿ. ರೂತ ಓರ್ಫೋಳು ಹೇಳೋದು ಯಾರು ಗೊತ್ತಾ? ನಹೋಮಿ ಅಂತ ಹೇಳ್ತಕ್ಕಂಥ ಅತ್ತೆ. ಆ ಗಂಡ ತೀರೋದಾಗ ಅವಳು ಏನು ಮಾಡ್ತಾರೆ, ಆ ಹೋಗಿರ್ತಕ್ಕಂಥ ಊರನ್ನು ಬಿಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಹೋಗಿರ್ತಕ್ಕಂಥ ಊರನ್ನು ಬಿಟ್ಬಿಟ್ಟು
ಅವ್ರ ಮನೆಗೆ ಅಂತ ಬಂದಾಗ ದಾರಿಲಿ ಕೇಳ್ತಾಳೆ, ನೋಡಿ ಮಕ್ಕಳೇ, ನಿಮಗೆ ಇನ್ನೂ ಚಿಕ್ಕ ವಯಸ್ಸು, ನಾನು ಹೆಂಗೆ ಗಂಡನ ಕಳ್ಕೊಂಡು ಹಂಗೆ ನೀವು ಸೊಸೆ ಅಂದರೆ ನೀವು ಗಂಡನ ಕಳ್ಕೊಂಡ್ಬಿಟ್ಟಿದ್ದೀರಾ, ನೀವು ನನ್ನ ಬಿಟ್ಬಿಟ್ಟು ನೀವು ಬೇಕಾದ್ರೆ ಬೇರೆ ಮದುವೆ ಆಗ್ಬಿಟ್ಟು ಹೋಗ್ಬೋದು ಅಂತ ಹೇಳಿದಾಗ ಒಬ್ಬಳು ಸೊಸೆ ಹೇಳ್ತಾಳೆ, ನಾನು ಹೋಗೇ ಬಿಟ್ಲು ಅವಳು ಲೋಕ. ಇನ್ನೊಬ್ಳು ಹೇಳಿದ್ರು, ನಾನು ನಿನ್ನ ಮಾತ್ರ ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ನೀನು ಆರಾಧಿಸುವಂಥ ದೇವ್ರನ್ನೂ ಬಿಡೋದಿಲ್ಲ ಅಂತ ಹೇಳಿದ್ಳು. ಅವಳು ಕೊನೆಗೆ ಈ ವಂಶ ವೃಕ್ಷ ನೋಡಿ ಅಲ್ಲಿ ಬರ್ದಿದೆ, ಯೇಸು ಕ್ರಿಸ್ತ ಜನನೋ ಅಂತ ಹೇಳಿದ ಮೇಲೆ ಅವ್ರ ಮಗ ಇವ್ರ ಮಗ ಇರುತ್ತಲೆ, ಅದರಲ್ಲಿ ವಂಶ ವೃಕ್ಷದಲ್ಲಿ ಸೇರಿದಂಥ ಒಂದು ತಾಯಿ ಆದಳು ಅವಳು. ಹಲ್ಲೆಲೂಯಾ. ಯಾಕೆ? ಅವಳು ದೇವರನ್ನು ಮತ್ತು ಅತ್ತೆಯನ್ನು ಬಿಡಲಿಲ್ಲ, ಅಂದರೆ ಸಂಸಾರನೂ ಬಿಡಲಿಲ್ಲ, ಈ ಕಡೆ ದೇವರನ್ನ ಬಿಡಲಿಲ್ಲ. ಅತ್ತೆನ ಬಿಟ್ಬಿಟ್ಟು ಬಂದ್ಬಿಟ್ರೆ ಅತ್ತೆಗೆ ಗತಿ ಯಾರು ಅಂತ ಅವಳು ಯೋಚನೆ ಮಾಡಿದ್ಲು ಪ್ರಿಯರೇ. ಯಾರು? ರೂತಳು. ಆದರೆ ಜೊತೆಯಲ್ಲೇ ಆ ದೇವರನ್ನು ಕೂಡ ಆರಾಧನೆ ಮಾಡಿದಳು. ಅದರಿಂದ ಅವಳು ಏನು ಮಾಡಿದ್ರು, ವಂಶವೃಕ್ಷದ ಪಟ್ಟಿಯಲ್ಲೂ ಕೂಡ ಸೇರ್ಕೊಂಡ್ಬಿಟ್ಲು. ಅನ್ಯ ದೇಶದವಳಾದರೂ ಕೂಡ ವಂಶವೃಕ್ಷದ ಪಟ್ಟಿಲಿ ಸೇರಿದಳು ಪ್ರಿಯರೇ. ಹಾಗೇನೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಪ್ರಿಯರೇ, ಓರ್ಫ್ ಅಂತ ಹೇಳೋಳು ಲೋಕದ ಆಸೆಗೆ ಇನ್ನೊಂದು ಗಂಡನ ಕಟ್ಕೊಳಕ್ಕೆ ಹೋಗ್ಬಿಟ್ಲು. ಅತ್ತೆ ಹೇಳಿದ್ರು ಅವಳು ಕರ್ತವ್ಯ, ನೋಡಿ ನನ್ನಿಂದ ಕಡೆ ಬರಬೇಡಿ, ನಾನು ಮುದುಕಿ, ನನಗೇನು ಮಾಡೋಕ್ಕಾಗಿಲ್ಲ, ನೀವು ನನ್ನಿಂದ ಬರಬೇಡಿ, ನಿಮ್ಗೆ ಇಬ್ಬರಿಗೂ ಯೌವನ ಇದೆ, ಬೇಕಿದ್ರೆ ಬೇರೆ ಮದುವೆ ಆಗಿದ್ದಾಳೆ, ಇಲ್ಲ ನಾನು ನಿನ್ನನ್ನು ಬಿಡೋದಿಲ್ಲ, ನೀನು ಆರಾಧಿಸುವಂಥ ದೇವ್ರನ್ನ ಬಿಡೋದಿಲ್ಲ ಅಂತ ಬರ್ತಾಳೆ. ಹಾಗಲ್ಲ. ಹಾಗೇನೆ ಒಬ್ಬ ಕಳ್ಳ ಸಿಲುಬೆಯಲ್ಲಿ ನೋಡಿ, ಒಬ್ಬ ಕಳ್ಳ ಏನು ಹೇಳ್ದ, ನಾನು ಸತ್ತಾಗ ನನ್ನನ್ನು ನೀನು ನೆನಪಿಸ್ಕೋ, ಪರಲೋಕದ ಪರದೇಶಿಗೆ ಸೇರಿಸ್ಕೋ ಅಂತ ಹೇಳ. ಇನ್ನೊಬ್ಬ ಕಳ್ಳ ಏನು ಹೇಳ್ದ, ನೀನು ನಿಜವಾದ ದೇವರೇ ಆಗಿದ್ರೆ ಸಿಲುಬೆಯಿಂದ ಹೇಳೋದು ಬಾ ಅಂತ ಹೇಳಿದ್ರು. ನಿಜ ಅಲ್ವಾ? ಒಬ್ಬ ಕಳ್ಳ ಏನು ಮಾಡ್ದ, ರಕ್ಷಣೆ ಹೊಂದ್ಕೊಂಡ, ಅವನು ಪರಲೋಕ ನೋಡ್ದ, ಆದರೆ ಇವನು ಈ ಲೋಕನೇ ನೋಡ್ದ. ನೋಡಿ ಪ್ರಿಯರೇ, ಕಾಯಿನ ಮತ್ತು ಅಬೇಲನ ಲೆಕ್ಕ ತಗೊಳ್ಳಿ. ಅಬೇಲ ಏನು ಮಾಡ್ದ, ಉತ್ತಮವಾದ ಕಾಣಿಕೆನ ದೇವರು ಕೊಟ್ಟ, ಪರಲೋಕ ರಾಜ್ಯ ಸೇರ್ಕೊಂಡ. ಕಾಯಿನ ಏನು ಮಾಡ್ದ, ಆ ಕೆಲವೊಂದನ್ನು ಆಯ್ಕೆ ಮಾಡಿದ ವಾಕ್ಯದಲ್ಲಿ ಬರ್ತಿದೆ, ತಂದ ಹಲ್ಲೆಲೂಯಾ, ದೇವರ ಪ್ರೀತಿನ ಕಳ್ಕೊಂಡ. ಹಾಗೇನೆ ಪ್ರಿಯರೇ, ಬೈಬಲಲ್ಲಿ ಬರ್ತಿದೆ, ಹೊಲಕ್ಕೆ ಹೋಗಿರೋರು ಇಬ್ಬರಲ್ಲಿ ಒಬ್ಬನು ಕಾಣದೇ ಆಗ್ತಾನೆ, ಬೀಸುವ ಕಲ್ಲಲ್ಲಿ ಕೂತಾಗ ಒಬ್ಬರು ಕಾಣದೇ ಆಗ್ತಾರೆ, ಒಬ್ಬರು ಇಲ್ಲೇ ಇರ್ತಾರೆ ಅಂತ ಬರ್ತಿದೆ. ಅದೆಲ್ಲ ಏನು ಗೊತ್ತಾ ಪ್ರಿಯರೇ, ಯೇಸು ಸ್ವಾಮಿ ನಮ್ಮನ್ನು ಎತ್ತಲ್ಪಡೋದ ಸಮಯದಲ್ಲಿ ಇದ್ದಕ್ಕಿದ್ದಾಗೇನೆ ನಮ್ಮ ಜೊತೆಲಿದ್ದವರು ಕಾಣೋದಾಗ್ಬಿಡ್ತೀವಿ. ಈಗ ಉದಾಹರಣೆ ತೆಗೆದುಕೊಂಡು ಇವತ್ತು ಯೇಸು ಸ್ವಾಮಿ ಬಂದ್ಬಿಟ್ಟು ತಿಳ್ಕೊಳ್ಳಿ, ನಮ್ಮ ಈ ಸಭೆಯಲ್ಲಿ ಒಂದು 50 ಜನ ಮೇಲಕ್ಕೆ ಹೋದಾಗೆ 4-5 ಜನ ಉಳಿದಂಗೆ. ಈ 4-5 ಜನ ಯಾರು ಗೊತ್ತಾ, ಲೇಟಾಗಿ ಬರೋರು, ಮನೇಲಿ ಅಡಿಗೆ ಬಾಡೆಲ್ಲ ಮಾಡಿ ಬರೋರು, ಇವರೆಲ್ಲ ಇಲ್ಲಿ ಉಳ್ಕೊಳ್ತಾರೆ, ಹೋಗೋದಿಲ್ಲ. ಅವ್ರಿಗೆ 7 ವರ್ಷ ಸೈತಾನ ಕೆಲಸಕ್ಕೆ ಹಾಕೊಳ್ತಾರೆ ಅವರು. ಆವಾಗಲೂ ಏಸಪ್ಪ ನಾ ಮಾಡಿ ತಪ್ಪಾಯ್ತಂದು ಯಾರು ಬರ್ತಾರೋ ಅವರಿಗೆ ಸ್ವರ್ಗ ಇದೆ, ಇನ್ನೂ ಅವ್ರು ನರಕಕ್ಕೇನೆ. ಮನೇಲಿ ಜಗಳಾಡ್ಕೊಂಡು ಬರೋರು, ಇನ್ನೂ ಏಸು ವಾಕ್ಯ ಗೊತ್ತಿದ್ರು ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲದಿರೋರು, ಇನ್ನೂ ಬಡ್ಡಿ ವ್ಯವಹಾರ ಮಾಡೋರು, ಇನ್ನೂ ಅನ್ಯಾಯ ಮಾಡೋರು, ಇನ್ನೂ ಅಕ್ರಮ ಮಾಡೋರು, ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಎತ್ತಲ್ಪಡೋದಿಲ್ಲ, ಇದ್ದಕ್ಕಿದ್ದಾಗಲೇ ಕಾಣ್ದಂಗೆ ಆಗ್ಬಿಡ್ತೀವಿ ಅಂತ ಕಣ್ರಿ. ಏಸಪ್ಪ ಇವತ್ತೇ ಮಧ್ಯಾಕಾಶದಲ್ಲಿ ಕಾಣ್ತಾರೆ, ಪ್ರತ್ಯಕ್ಷ ಆಗ್ಬಿಟ್ರೆ ತಕ್ಷಣವೇ ಇಲ್ಲಿರೋಲ್ಲ ಹೋಯ್ತಾ ಇರ್ತಾನೆ. ಉದಾಹರಣೆಗೆ ಹೇಳ್ಕೊಂಡ್ರೆ ಬೈಕ್ ತಂದು ಓಡಿಸ್ತಾ ಇರ್ತಾರಂತೆ, ಇದ್ದಕ್ಕಿದ್ದಾಗೇನೆ ಡ್ರೈವರೇ ಕಾಣದಿದ್ರೆ ಹಿಂದ್ಗಡೆ ರೇಖಾಳ್ತಂತೆ, ರೀ 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 ಅಲ್ಲಿ ಗಂಟ ಇಲ್ಲ, ಗಂಟ ಹೋಗ್ಬಿಟ್ಟ, ಬೈಕಲ್ಲಿ ಹೋಯ್ತು, ಚರಂಡಿಗೆ ಹೋಯ್ತು, ಡ್ರೈವರ್ ಬಸ್ ಬಿಡ್ತಾ ಇರ್ತಾನಂತೆ. ಏಸಪ್ಪ ಪ್ರತ್ಯಕ್ಷ ಡ್ರೈವರ್ ಹೋಗ್ಬಿಡ್ತಾನೆ, ಬಾಕಿ ಇರೋಲ್ಲ ಕೂಗಾಡ್ತಾ ಇರ್ತೀವಿ, ಹಂಗಾಗ್ಬಿಡ್ತದೆ. ನಾವು ಬಿಡಲು ಪಡಬಾರ್ದು, ಅನೋಕನ ಥರ ಎತ್ತಲು ಪಡಬೇಕು. ಎತ್ತಲು ಪಡಬೇಕಿದ್ರೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು, ಪ್ರಾರ್ಥನೆಯಲ್ಲಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎತ್ತಲು ಪಡಬೇಕಿದ್ರೆ ನಾವೇನು ಮಾಡಬೇಕು, ದೇವರ ಅನ್ಯೋನ್ಯತೆಯಲ್ಲೂ ಪ್ರಾರ್ಥನೆಯಲ್ಲೂ ಇರಬೇಕು. ಸಂಸಾರನೂ ಬ್ಯಾಲೆನ್ಸ್ ಮಾಡಬೇಕು, ದೇವ್ರನ್ನ ಬ್ಯಾಲೆನ್ಸ್ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ನಾನು ಹೇಳಿದ್ದೀನಿ, ಬೈಬಲಲ್ಲಿ ಬರೀ 3 ಸ್ಥಳದಲ್ಲಿ ಮಾತ್ರ ಅನೋಕನ ಬಗ್ಗೆ ಬರೆಯಲ್ಪಟ್ಟಿದೆ. ನನಗೆ ಗೊತ್ತಿರೋಂಗೆ 3 ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. ಆ 3 ಸ್ಥಳದ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಒಂದನೇದಾಗಿ ಇಲ್ಲಿ ಎಲ್ಲಿ ಆದಿಕಾಂಡ 5:21 - 24 ಓದೋದು, ಇಬ್ರಿಯ 11:5-6 ಬರ್ತಿದೆ, ಯೂದ 1:14-15 ಬರ್ತಿದೆ ಪ್ರಿಯರೇ. ಹಾಗಾದರೆ ನಾವು ಇನ್ನೊಂದು ವಾಕ್ಯಕ್ಕೆ ಹೋಗುವ. ಈಗ ಅರ್ಥ ಆಯ್ತಾ ಇಷ್ಟು? ಅವನು ಸಂಸಾರಸ್ಥ, ದೇವರ ಅನ್ಯೋನ್ಯತೆಯಲ್ಲಿ ಬೆಳೆದವನು, ದೇವರು ಮತ್ತು ಸಂಸಾರನ ಬ್ಯಾಲೆನ್ಸ್ ಮಾಡಿ ಬದುಕಿ ಒಳ್ಳೆಯವನು ಅಂತ ಹೇಳ್ಕೊಂಡು ಅವನು ಪರಲೋಕ ಹೋದ್ರು. ದೇವ್ರು ಕರ್ಕೊಂಡೇ ಹೋಗ್ಬಿಟ್ರು ಅಂತ ನೋಡಿ ಬರ್ತಿದೆ. ಅವರನ್ನು ಕರೆದುಕೊಂಡು ಹೋದಾಗ ಕಾಣದೆ ಹೋದನು. ನಾವು ಹೇಳಲ್ಲಪ್ಪ, ಟಿ.ಎನ್.ಎಸ್.ಪುರಕ್ಕೆ ಸಿದ್ದರಾಮಯ್ಯ ಸರ್ ಬರ್ತಾರೆ, ಇಲ್ಲವ ನಮ್ಮ ಮೋದಿಜಿಯವರು ಬರ್ತಾರೆ ಟಿ.ಎನ್.ಎಸ್.ಪುರಕ್ಕೆ. ಬಾ ಚಂದ್ರಶೇಖರ್ ಅಂತ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟು ಖುಷಿ ಆಗ್ತದೆ. ಹೆಂಗಾಗೋದು ಲೆಕ್ಕ ಹಾಕಿ, ನನಗೆ ಸ್ವರ್ಗನೇ ಸಿಕ್ಕಿದಂಗೆ ಆಗ್ಬಿಡ್ತದೆ. ಮೋದಿಜಿಯವರಲ್ಲಿ ನಾನೆಲ್ಲಿ, ಬಾ ಚಂದ್ರಶೇಖರ ಅಂತ ನನ್ನ ಕರ್ಕೊಂಡು ಹೋದಾಗ ನನಗೆ ಎಷ್ಟು ಖುಷಿ ಆಗ್ತದೆ. ಹಲ್ಲೆಲೂಯಾ. ಆಗ
ಯೋಚನೆ ಮಾಡಿ ನೋಡಿ, ನಿಮ್ಮನ್ನ ಒಬ್ಬ ಶ್ರೀಮಂತ ವ್ಯಕ್ತಿ ಒಂದು ತಬ್ಕೊಬಿಟ್ರೆ ನಿಮ್ಗೊಂಥರ ಖುಷಿ ಆಗ್ಬಿಡುತ್ತೆ. ಅಂಥದಕ್ಕೇನೆ ಖುಷಿ ಆಗ್ಬೇಕಿಲ್ಲ, ಪರಲೋಕದ ದೇವರೇ ಕರ್ಕೊಂಡು ಹೋದ್ರಂತ ಕಣ್ರಿ. ಬೈಬಲ್ ವಾಕ್ಯ ಇದೆ, ನನ್ನನ್ನು ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಕಣ್ರಿ, ನನ್ನನ್ನು ನಿನ್ನನ್ನು ಬಿಡಬಾರ್ದು ಕಣ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಇಬ್ರಿಯ 11:5 ತೆಗೆಯೋಣ. ಇಬ್ರಿಯ 11:5. ಇಬ್ರಿಯ 11 ಕರ್ಕೊಂಡೋಗ್ಲಿಕ್ಕೆ ಅಪ್ಪ ಅಲ್ಲ, ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ಇಬ್ರಿಯ 11:5 ನೋಡಿ ಬರ್ತೇವೆ. ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆ, ಇದೀಗ ಹೊಸ ಒಡಂಬಡಿಕೆಯಲ್ಲಿ ಓದಿ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದವನಾಗಿದ್ದಾನೆಂದು ಸಾಕ್ಷಿ ಉಂಟು. ಈಗ ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ ಅಂತ ಹೇಳಿ. ಹನೋಕನು ಮರಣವನ್ನು ಅನುಭವಿಸಿದ ಒಯ್ಯಲ್ಪಟ್ಟದ್ದು ನಂಬಿಕೆ ಎಂದರೆ, ಇದು ದೇವ್ರ ಮೇಲೆ ನಂಬಿಕೆ ಇರಬೇಕು. ಸುಮಾರು ಜನಕ್ಕೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಹಲೋ ಪುನೀತಾ, ಪುನೇ ಈ ಕಡೆ ನೋಡಪ್ಪ, ಆ ಕಡೆ ಅಲ್ಲ ಪಾಸ್ಟರ್ ಇರೋದು ಈ ಕಡೆ. ಅಲ್ಲಲ್ಲಿಯ ಅಭಿ ಹೇಳ್ಬೇಕು, ಪಾಸ್ಟರ್ ಈ ಕಡೆ ಇದ್ದಾರೆ ಆ ಕಡೆ ಅಲ್ಲ ಅಂತ, ಪಕ್ಕದಲ್ಲಿ ಕೂತಿರೋರು. ಅಲ್ಲಲ್ಲಿಯ ಉಮೇಶಣ್ಣ ಕರಿಬೇಕು, ಪಕ್ಕದಲ್ಲಿ ಟಚ್ ಮಾಡಬೇಕು. ಅಲ್ಲಲ್ಲಿಯ ಎಲ್ಲ ಅಂಕಲ್ ಎಷ್ಟು ಬೇಗ ಕಂಡುಹಿಡಿತಾರಲ್ವ. ಅಲ್ಲಲ್ಲಿಯ ಕಂಡುಹಿಡಿಲೇಬೇಕು. ಆಮೇನ್, ಅಲ್ಲಲ್ಲಿಯ. ಈಗ ಈ ವಾಕ್ಯದಲ್ಲಿ ಹನೋಕನ ಬಗ್ಗೆ ಪುನಃ ಬರ್ತದೆ. ಹನೋಕನು ಮರಣವನ್ನು ಅನುಭವಿಸ ಒಯ್ಯಲ್ಪಟ್ಟದ್ದು ನಂಬಿಕೆ ಎಂದರೆ, ಜನಗಳಿಗೆ ನಂಬಿಕೆ ಬೇಕು. ಹನೋಕ ಒಯ್ಯಲ್ಪಟ್ಟಿದ್ದು ಯಾವ ಥರ ಗೊತ್ತಾ? ನಂಬಿಕೆಯಿಂದ ಒಯ್ಯಲ್ಪಟ್ಟ ಪ್ರಿಯರೇ. ಅಲ್ಲಲ್ಲಿಯ ನಂಬಿಕೆಯಿಂದ ಅವನೇನು ಮಾಡ್ದ? ಒಯ್ಯಲ್ಪಟ್ಟ. ಯಾವ ಥರ ಮರಣವನ್ನು ಅನುಭವಿಸ್ತೀನಿ ನಂಬಿಕೆಯಿಂದ ಒಯ್ಯಲ್ಪಟ್ಟ ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಕೇಳಿಸ್ಕೊಳ್ಳಿ. ಆ ಸೌಂಡಿಗೆ ಸ್ವಲ್ಪ ಬಾಗಿಲಾಕಪ್ಪ, ಕಿಟಕಿ ಹಾಕಪ್ಪ. ಅಲ್ಲಲ್ಲಿಯ ಏನು ಮಾಡೋಕ್ಕಾಗಲ್ಲ, ರೋಡ್ ಸೈಡ್ ಚರ್ಚ್ ಆದಮೇಲೆ ನಾವೇನು ಮಾಡ್ಕೊಳಕ್ಕಾಗಲ್ಲ. ಅಲ್ಲಲ್ಲಿಯ ನಂಬಿಕೆಯಿಂದ ಒಯ್ಯಲ್ಪಟ್ಟ. ಹಾಗಾದರೆ ಇವತ್ತು ಜನಗಳ ನಂಬಿಕೆ ಯಾವ ಥರ ಗೊತ್ತಾ? ನಾ ಚರ್ಚಿಗೆ ಹೋಗಿದ್ದೀನಿ, ಪ್ರಾರ್ಥನೆ ಮಾಡಿಸಿದ್ದೀನಿ, ಆದರೆ ಆಗಲಿ ಬಿಟ್ಟರೆ ಅಂತ ಬರೋದು ಜನ. ಸುಮಾರು ಜನ ಬರೋದೇ ಗೊತ್ತಾ? ನಂಬಿಕೆ ಇಲ್ಲದೇ ಬರೋದು. ಆ ಜಾಗ ಈ ಜಾಗ ಎಲ್ಲೆಲ್ಲೋ ಹೋಗಿ ಸುತ್ತಾಡ್ಕೊಂಡು ಬಂದಿರ್ತಾರೆ, ಎಲ್ಲೂ ಸಕ್ಸಸ್ ಆಗೋದಿಲ್ಲ. ಕೊನೆಗೆ ಏಸು ಹತ್ರ ಬಂದರೂ ಕೂಡ ನಂಬಿಕೆಯಲ್ಲಿ ನಿಲ್ಲಲಿಲ್ಲ ಅಂತಂದರೆ ನಿಮಗೆ ಗ್ಯಾರಂಟಿ ಸಕ್ಸಸ್ ಆಗೋದಿಲ್ಲ. ಆಗಲೇ ನಾನು ನಿಮಗೆ ಹೇಳಿದೆ, ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲದಿದ್ದರೆ ವ್ಯವಹಾರ ಬಾಗ್ಲಾಕಪ್ಪ, ಅಲ್ಲಿ ಕಿಟಕಿ ಹಾಕಪ್ಪ. ಹಾಂ, ಸೌಂಡ್ ನಮಗೆ ಕರವಂತ ಕೇಳ್ತಾ ಇದೆ, ಅದಕ್ಕೆ ಹಾಕೋ. ಯಾಕೋ ಅಲ್ಲಲ್ಲಿಯ ಅಲ್ಲಲ್ಲಿಯ ಬರೋರು ಒಂದು ಫ್ಯಾನ್ ತರ್ತೀನಿ, ಹಾಕಿ. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಏನಂತಾರೆ, ಲಾಕ್ ತೆಗಿ, ಕೀ ತೆಗಿರಿ. ಅಲ್ಲಲ್ಲಿಯ ಕೇಳಿಸ್ಕೊಳ್ಳಿ ಇಲ್ಲಿ. ಹಾಗಾದರೆ ಪ್ರಿಯರೇ, ಪ್ರತಿಯೊಬ್ಬರು ಕೂಡ ಈಗ ದೆವ್ವನ ನಾವು ಬಿಡಿಸ್ತೀವಿ ನೋಡಿ, ದೆವ್ವ ಬಿಡಿಸ್ತೀವಿ, ರೋಗಿಗಳನ್ನ ವಾಸಿ ಮಾಡ್ತೀವಲ್ಲ. ನಾವು ಪ್ರಾರ್ಥನೆ ಮಾಡಿದಾಗ ನಿಮಗೂ ನಂಬಿಕೆ ಇರಬೇಕು. ಏಸಪ್ಪ ವಾಸಿ ಮಾಡ್ತಾರೆ ಅಂತ ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಮಾತ್ರ ನಿಮಗೂ ಅದ್ಭುತ ಆಗೋದು. ಸುಮ್ಮನೆ ಬಂದರೆ ಆಗೋದಿಲ್ಲ. ಪ್ರಾರ್ಥನೆ ಮಾಡೋಂಥ ನನಗೂ ನಂಬಿಕೆ ಇರಬೇಕು, ಪ್ರಾರ್ಥನೆ ಕೇಳಿಸ್ಕೊಳ್ಳೋಂಥ ನಿಮಗೂ ನಂಬಿಕೆ ಇರಬೇಕು. ಈ ಹನೋಕ ಏನು ಮಾಡ್ತಾರೆ? ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರು ಕರ್ಕೊಂಡೋದ್ರು. ಹಾಗಾಗಿ ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಗಲಿಲ್ಲ. ಅವನು ಒಯ್ಯಲ್ಪಡೋದಕ್ಕಿಂತ ಮೊದಲು ಮೆಚ್ಚುಗೆ ಆದವನೆಂದು ಸಾಕ್ಷಿ ಉಂಟು. ಹಾಗಾದರೆ ಪ್ರಿಯರೇ, ನಾವು ದೇವರಿಗೆ ಮೆಚ್ಚುಗೆ ಆದಂಥ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ದೇವರು ನಮ್ಮನ್ನು ಪ್ರತ್ಯಕ್ಷತೆ ಸಮಯದಲ್ಲಿ ಎತ್ಕೊಂಡು ಹೋಗ್ತಾರೆ. ಈಗ ಹನೋಕನನ್ನು ಎತ್ಕೊಂಡು ಹೋಗಿರ್ತಕ್ಕಂಥ ದೇವರು ನನ್ನನ್ನು ನಿನ್ನನ್ನು ಎತ್ಕೊಂಡು ಹೋಗ್ಬೇಕಾ? ನಾವು ಇಲ್ಲಿ ಸಾಕ್ಷಿಗಳಾಗಿ ಜೀವಿಸಬೇಕು. ಸಾಧ್ಯವಾದಷ್ಟು ಸಾಕ್ಷಿಗಳಾಗಿ ಜೀವಿಸೋಕೆ ಪ್ರಯತ್ನ ಪಡೋಣ. ಪೂರ್ತಿ ಆಗೋದಿಲ್ಲ ಮಗಳೇ, ಕೋಪನೂ ಬಂದ್ಬಿಡ್ತದೆ, ಒಂದೊಂದು ಸಲ ಪದಗಳು ಬಂದ್ಬಿಡ್ತದೆ, ಪದಗಳು ಬರಬಾರ್ದು. ಒಂದೊಂದು ಸಲ ಜಿಗುಪ್ಸೆ ಬರ್ತದೆ, ಒಂದೊಂದು ಸಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತದೆ. ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೋಚನೆ ಮಾಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವನು ದೇವರ ಮೆಚ್ಚುಗೆಯಾಗಿ ನಡೆದಂಥ ದೇವರ ವಾಕ್ಯದಲ್ಲೇ ಬರ್ತಿದೆ. ಹಾಗಾದರೆ ಹನೋಕನ ಜಾಗದಲ್ಲಿ ನೀವು ನಿಂತ್ಕೊಳ್ಳಿ. ಈಗ ನೀವು ನಿಂತ್ಕೊಳ್ಳಿ. ನಾನು ದೇವರಿಗೆ ಮೆಚ್ಚುಗೆ ಆದಂಥ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಒಂದು ನಿಮಿಷ ನಿಮ್ಮನ್ನು ನೀವೇ ಆಲೋಚನೆ ಮಾಡಿ. ಒಂದು ನಿಮಿಷ ನಿಮ್ಮನ್ನು ನೀವು ಆಲೋಚನೆ ಮಾಡಿ. ಹಲ್ಲೆಲೂಯಾ. ಅಪ್ಪ ನೋಡ್ಕೊಳ್ತಿದ್ದಾನೆ ಮಗುನ, ಅಪ್ಪ ನೋಡ್ತಿರ್ತಾನೆ. ಈ ಕಡೆ ನೋಡಿ, ಎಲ್ಲ
ಒಂದು ನಿಮಿಷ ನೀವು ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಮನೆಗೆ ಹೋದ್ಮೇಲೆ ನಾನು ದೇವರಿಗಾಗುವಂಥ ಮೆಚ್ಚಿಗಾಗುವಂಥ ಎಲ್ಲ ಕೆಲಸನ ಮಾಡ್ತಾ ಇದ್ದೇನೆ ಅಂತ ಒಂದು ಸಲ ಯೋಚನೆ ಮಾಡಿ. ಅಕಸ್ಮಾತ್ ನಿಮಗೆ ದೇವರಿಗೆ ಮೆಚ್ಚಿಗಾಗುವಂಥ ಕೆಲಸ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಇವತ್ತಿನಿಂದ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮ ಪಡೆಯಿರಲಿ. ವಾಕ್ಯ ಕೊಡ್ತಾ ಇರೋದಕ್ಕೆ ನಾನು ಯಾರನ್ನ ಅಂಗಿಸ್ತಾ ಇಲ್ಲ. ನನ್ನನ್ನು ಕೂಡ ನಾನು ಪರೀಕ್ಷೆ ಮಾಡ್ಕೋಬೇಕು ಪ್ರಿಯರೇ. ನೀವು ಮಾತ್ರ ಅಲ್ಲ, ನನ್ನನ್ನು ಕೂಡ ನಾನು ಪರೀಕ್ಷೆ ಮಾಡ್ಕೋಬೇಕು. ನಾನು ವಾಕ್ಯ ಕೊಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರಸಂಗ ಮಾಡ್ತಾ ಇದ್ದೀನಿ, 10 ಜನಕ್ಕೆ ಬೋಧನೆ ಮಾಡ್ತಿದ್ದೀನಿ. ಆದರೆ ದೇವರ ವಾಕ್ಯ ಪ್ರಕಾರ ನಡೀತಾ ಇದ್ದೀನಿ ಅಂತ ನಾನು ಕೂಡ ನನ್ನನ್ನು ಪರೀಕ್ಷೆ ಮಾಡ್ಕೋಬೇಕು ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ಈ ಬೈಬಲ್ ವಾಕ್ಯದಲ್ಲಿ ಬರೆದಾಗೆ ಇದು ನನಗೂ ಕೂಡ ಅನ್ವಯ ಆಗ್ತದೆ. ನಾನು ನಿಮಗೆ ಪಾಪ ನೀವು ಸಿಕ್ಕಿದ್ರೆ ನಾನು ನಿಮಗೆ ಮಾತಾಡ್ತಾ ಇಲ್ಲ. ಮನೆಗೆ ಹೋದ್ಮೇಲೆ ಇದೊಂದು ಚಿಕ್ಕ ಹೋಮ್ವರ್ಕ್ನ ಮಾಡಿ, ಅಲ್ಲಿಂದ ದಿನನಿತ್ಯ ಈ ಹೋಮ್ವರ್ಕ್ನ ಮಾಡಿ. ನಾನು ಇವತ್ತು ದೇವರಿಗೆ ಮೆಚ್ಚಿಗೆ ಕೆಲಸ ಮಾಡಿದ್ದೀನ, ದೇವರಿಗೆ ಮೆಚ್ಚಿಗೆ ಕೆಲಸ ಮಾಡ್ತೇನೆ. ನೀವು ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾಗ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಾಗಿನ ಅದ್ಭುತಗಳು ಸ್ಟಾರ್ಟ್ ಆಗ್ತದೆ. ನಿಮ್ಮ ಮನೆಯಲ್ಲಿ ರೋಗ ಬಂಧನಗಳು ಬಿಟ್ಟೋಗ್ತದೆ, ಕಾಯಿಲೆಗಳು ಬಿಟ್ಟೋಗ್ತದೆ. ಯಾವಾಗ ಸತ್ಯದಲ್ಲಿ ನಡೀತಿರೋ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ನೀವು ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ಟು ಕೊನೆಗೆ ವಾರಕ್ಕೊಂದ್ಸಲ ಬಂದು ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ, ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ ಹೇಳಿದ್ರೆ ಆಗೋದಿಲ್ಲ. ಹಲ್ಲೆಲೂಯಾ. ಪರಿಶುದ್ಧವಾಗಿ ನಡೆದು ದೇವರ ಅನ್ಯೋನ್ಯತೆಯಲ್ಲಿ ಇದ್ದರೆ ಮಾತ್ರ ದೇವರ ರಾಜ್ಯಕ್ಕೆ ಎತ್ಕೊಂಡು ಹೋಗ್ತಾರೆ. ನಾನು ನೀನು ಕೂಡ ಎತ್ತಲ್ಪಡ್ತೀವಿ. ಬೈಬಲ್ ವಾಕ್ಯದಲ್ಲಿ ಇದೆ. ಎತ್ತಲ್ಪಡಬೇಕಾದ್ರೆ ನಾವು ಇಷ್ಟು ಕೆಲಸನ ಮಾಡಬೇಕು. ಈಗ ಇನ್ನೊಂದು ವಾಕ್ಯಕ್ಕೆ ನಾವು ಹೋಗೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಒಂದು ನಿಮಿಷ ಕೇಳ್ಕೊಳ್ಳಿ. ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಹಲ್ಲೆಲೂಯಾ. ಹಿಂಸೆಗಳಿದೆ, ಚರ್ಚಿಗೆ ಬರೋಕ್ಕೆ ತಡೆ ಮಾಡ್ತಾರೆ, ಹಲ್ಲೆಲೂಯಾ. ಚರ್ಚಿಗೆ ಬರ್ಲಿಕ್ಕೆ ಏನು ಮಾಡ್ತಾರೆ? ತಡೆ ಮಾಡ್ತಾರೆ. ನೀನು ಹೋಗ್ಬೇಡ ಅಂತ ಹೇಳ್ತಾರೆ, ಹಲ್ಲೆಲೂಯಾ. ಹೋಗ್ಬೇಡ ಅಂತ ಹೇಳ್ತಾರೆ. ಬೈಬಲ್ ಓದುವಾಗ ನಿದ್ರೆ ಬರ್ತದೆ. ಸತ್ಯ ಪ್ರಕಾರ ನಡೆಯೋದು ಬಹಳ ಕಷ್ಟ. ಸತ್ಯ ಪ್ರಕಾರ ನಡೆಯೋದು ಬಹಳ ಕಷ್ಟ. ಮಕ್ಕಳಿಗೆ ಸುಳ್ಳು ಹೇಳಕ್ಕೆ ನಾವೇ ಕಲ್ಸ್ಕೊಡ್ತೀವಿ. ಸುಳ್ಳು ಮಕ್ಕಳಿಗೆ ಸುಳ್ಳು ಹೇಳಲಿಕ್ಕೆ ನಾವೇ ಕಲ್ಸ್ಕೊಡ್ತಾ ಇದ್ದೀವಿ. ಅಪ್ಪ ಇಲ್ಲ ಅಂತೇಳು, ಅವ್ವ ಇಲ್ಲ ಅಂತೇಳು. ನಾವು ಏನು ಮಾಡ್ತೀವಿ ಗೊತ್ತಾ? ನಡೆಯೋದು ಕಷ್ಟ, ಆದರೂ ನಡಿಲೇಬೇಕು. ಕಷ್ಟ ಇದೆ, ಹಿಂಸೆ ಇದೆ. ಹೊರಗಡೆ ಜನಗಳಿಂದ ಕಷ್ಟ ಅಲ್ಲ, ನಮ್ಮನ್ನು ನಾವು ಗೆಲ್ಲೋದೇ ಕಷ್ಟ. ಹಲ್ಲೆಲೂಯಾ. ನಮ್ಮನ್ನು ನಾವು ಗೆಲ್ಲೋದು ಭಾಳ ಕಷ್ಟ. ಅದೇ ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಕಷ್ಟ ಅಂತಂದ್ರೆ ಬರ್ತದೆ ಕುಷ್ಟ. ಹಲ್ಲೆಲೂಯಾ. ನಾನೇನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಕರ್ತನ ಪ್ರತ್ಯಕ್ಷತೆ ಸಮಯದಲ್ಲಿ ನಾನು ನೀನು ಅನೋಕ ದೇಹಾಧಾರಿಯಾಗಿ ಒಯ್ಯಲ್ಪಟ್ಟ, ಆದರೆ ನಾನು ನೀನು ಆತ್ಮಾಧಾರಿಯಾಗಿ ಒಯ್ಯಲ್ಪಡ್ತೀವಿ. ನಾನು ಆಗಲೇ ಹೇಳಿದಾಗೆ ದೇವರ ವಾಕ್ಯದಲ್ಲಿ ಬರ್ತದೆ, ಸತ್ತವರು ಸಮಾಧಿಯಿಂದ ಫಸ್ಟ್ ಎದ್ದೇಳ್ತಾರಂತ. ಕ್ರಿಸ್ತನಲ್ಲಿ ಸತ್ತವರು, ಕ್ರಿಸ್ತನಲ್ಲಿ ಸತ್ತವರು ಫಸ್ಟ್ ಎದ್ದೇಳ್ತಾರಂತೆ. ನೆಕ್ಸ್ಟ್ ನಾನು ನೀನು ಜೀವದಿಂದ ಹಿಡಿದಿರ ನಾನು ನೀನು ಎಬ್ಬಿಸಲ್ಪಡ್ತೀವಂತೆ. ಹಲ್ಲೆಲೂಯಾ. ವಾಕ್ಯ ತೆಗಿ ಸಮಯ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೀವದಿಂದ ಹಿಡಿದ್ರೆ ನಾವು ನೆಕ್ಸ್ಟ್ ಫಸ್ಟ್ ಸತ್ತಿರೋರು ಎದ್ದೇಳ್ತಾರಂತೆ. ಹೆಂಗಿರ್ಬೋದು ಲೆಕ್ಕಕ್ಕೆ? ಸಮಾಧಿ ಎಲ್ಲ ಅಲ್ಲಾಡೋದು, ಬಾಗಿಲು ಓಪನ್ ಆಗೋದು, ಅಷ್ಟೊತ್ತಿಗೆ ಆ ಮೂಳೆಗಳಿಗೆಲ್ಲ ಮಾಂಸಖಂಡಗಳು ಸೇರ್ಕೊಳ್ಳೋದು, ಸೈಂತ ಹೋಗುತ್ತೆ. ಹೆಂಗಾಗೋದು? ಅಪ್ಪ ಯೇಸುವೇ ನಾನು ಬರ್ತೀನಪ್ಪ ಅಂತೇಳಿ ಕ್ಷಣದಲ್ಲೇ ನಮ್ಮನ್ನ ಎತ್ತಾರಂತೆ. ಕಣ್ಣು ರೆಪ್ಪೆ ಬೆರೆದ್ರೆ ನಾವು ಅಪ್ಪನ ಹತ್ರ ಇರ್ತೀವಂತೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕಣ್ಣು ರೆಪ್ಪೆ ಬಡಿದ್ರೊಡೆ ನಾವು ಅಪ್ಪನ ಸನ್ನಿಧಾನದಲ್ಲಿ ಇರಬೇಕಾ? ಅನೋಕಂತರ ನಂಬಿಕೆಯಲ್ಲಿ ಜೀವಿಸಿ. ದೇವರು ಕಾರ್ಯ ಮಾಡೇ ಮಾಡ್ತಾರೆ, ನನ್ನ ಮನೆಗೆ ಅದ್ಭುತ ಮಾಡೇ ಮಾಡ್ತಾರೆ, ನನ್ನ ಮನೆಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಂಬಿಕೆ ನಿಮಗಿರಲಿ. ಎರಡನೇದಾಗಿ, ಅವನು ದೇವರಿಗೆ ಮೆಚ್ಚಿಗೆ ಆದವನಿಂದ ಸಾಕ್ಷಿ ಉಂಟು. ಬೈಬಲಲ್ಲಿ ಜಾಸ್ತಿ ಬರ್ತಿಲ್ಲ ಪ್ರಿಯರೇ, ಸಾಕ್ಷಿ ಇದೆ. ಅದ್ರ ಪ್ರಕಾರ ನಾವು ನಡೆದು ಜೀವಿಸುವ. ನಾವು ಸಾಕ್ಷಿಯ ಜೀವಿತವನ್ನು ನಡೆದು ನಾವು ಪ್ರೀತಿಸುವ. ಹಲ್ಲೆಲೂಯಾ. ಹಾಗೇನೆ ಕೊನೆಯ ಒಂದು ವಾಕ್ಯ, ಯೂದ 1:14-15. ಯೂದ 1:14 ವಾಕ್ಯ. ಇದೊಂದು ಓದಿ. ಓದಿ ಓದಿ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯನಾದ ಅನೋಕನು ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ
ಆದಾಮನಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಹಾಗಾದ್ರೆ ಬೈಬಲ್ನಲ್ಲಿ ಫಸ್ಟ್ ಪ್ರವಾದಿ ಯಾರು? ಅನೋಕ. ಯಾರು? ನಾನು ಬರೋವರ ಕೇಳಿದಾಗ ನೀವು ಎಷ್ಟು ಜನ ಆನ್ಸರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅನೋಕ ಅವನು ಏನು ಮಾಡ್ದ? ಬೈಬಲ್ ಬರೆಯೋದಕ್ಕಿಂತ ಮೊದಲೇ, ಮೋಸೆಗಿಂತ ಮೊದಲೇ, ಕೇಳಿಸ್ಕೊಳ್ಳಿ ಪ್ರಿಯರೇ, 6000 ವರ್ಷಗಳ ಹಿಂದೇನೆ ಅನೋಕ ಅಂತ ಹೇಳತಕ್ಕಂತಹ ವ್ಯಕ್ತಿ ಮುಂದೆ ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳಿದ್ರೆ ನಮಗೆ ಪ್ರವಾದನೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮುಂದೆ ಯೇಸು ಸ್ವಾಮಿ ಬರ್ತಾರೆ, ಎರಡನೇ ಬರೋಣದ ಬಗ್ಗೆ ಅವರು ಪ್ರವಾದನೆ ಕೊಟ್ಟರು ಪ್ರಿಯರೇ. ಯಾರು ಕೊಟ್ಟರು? ಈ ಅನೋಕ ಅಂತ ಹೇಳತಕ್ಕಂಥ ವ್ಯಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಎಂದರೆ, ಆದಾಮನಿಗೆ 7ನೇ ತಲೆಮಾರಿನ ವ್ಯಕ್ತಿ ಯಾರು? ಜ್ವರಗಳೇ, ಈ ಅನೋಕ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಬರ್ತಾನೆ ಅಂತ ಹೇಳೋದ್ರ ಬಗ್ಗೆ ಆ ಕಾಲದಲ್ಲೇ ಪ್ರವಾದನೆ ಕೊಟ್ಟಿದ್ದಾನೆ. ಯಾವ ಕಾಲ? ಆ ಕಾಲ, ಆ ಒಂದು ಆದಾಮನಿಗೆ 7ನೇ ತಲೆಮಾರಿದಲ್ಲಿ ಎಷ್ಟು ವರ್ಷ? ನನ್ನ ಅಭಿಪ್ರಾಯ ಪ್ರಕಾರ ಅದು ಎಷ್ಟೋ ವರ್ಷಗಳಾಗಿರ್ಬೋದು ಪ್ರಿಯರೇ. ಹಾಗಾಗಿ ಆದಾಮನಿಗೆ ಹೇಳ್ತಾರೆ, ಆದಾಮ ಯಾರು? ಫಸ್ಟ್ ಮನುಷ್ಯ. ಅವನಿಗೆ 7ನೇ ತಲೆಮಾರಿನವನು ಈ ಥರ ಪ್ರವಾದನೆ ಕೊಟ್ಟಿದ್ದಾನೆ ಅಂತಂದರೆ ಈಗಲೂ ಅದು ನಡೀತಾ ಇದೆ ಅಲ್ವ? ಹಾಗಾದರೆ ಪ್ರಿಯರೇ, ಲಕ್ಷಾಂತರ ದೇವದೂತರ ಜೊತೆ ಬರಬೇಕಿದ್ರೆ ನಾನು ನೀನು ಬಿಡಲ್ಪಡಬಾರದು, ನಾನು ನೀನು ಎತ್ತಲ್ಪಡಬೇಕು. ಆಮೇಲೆ ಹೇಳೋದಲ್ಲ, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ಲೇಟಾಗಿ ಚರ್ಚಿಗೆ ಬರಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಇದರಿಂದ ನಾವು ಕಲಿಯಬೇಕಾದಂಥ ಪಾಠ ಎಂದರೆ, ಒಂದನೇದಾಗಿ ನಾವು ಆದಿಕಾಂಡದಲ್ಲಿ ಬರೆದ ಪತ್ರಿಕೆ ಪ್ರಕಾರ ನಾವು ತೆಗಿಲಿಕ್ಕೆ ಹೋದರೆ ಅವನೊಬ್ಬ ಸಂಸಾರಸ್ಥ. ಹಲೋ, ಕೇಳಿಸ್ಕೊಳ್ಳಿ, ಅನೋಕನ ಬಗ್ಗೆ ಕಲಿಬೇಕಾದ್ರೆ ಒಬ್ಬ ಸಂಸಾರಸ್ಥ. ಎರಡನೇ, ದೇವರ ಅನ್ಯೋನ್ಯತೆಯಲ್ಲಿದ್ದವನು. ಅವನು ಬದುಕಿದ್ದ ಕಾಲವೆಲ್ಲ, ಜೀವಿಸಿದ್ದ ಕಾಲವೆಲ್ಲ ದೇವರ ಅನ್ಯೋನ್ಯತೆಯಲ್ಲಿ ಇದ್ದ ಅಂತ ಬರ್ತಿದೆ. ಇದರಿಂದ ನಾವು ಕಲಿಬೇಕಾದ ಪಾಠ, ನಾವು ನುಡಿಯುವಾಗ ಮೊಬೈಲ್ಗಳನ್ನ ನೋಡಕ್ಕೆ ಹೋಗಬೇಡಿ. ಬೈಬಲ್ ಬೇಕೋ ಮೊಬೈಲ್ ಬೇಕೋ ತೀರ್ಮಾನ ಮಾಡಿ. ಬೈಬಲು ಮೊಬೈಲ್ ಚೆನ್ನಾಗಿದೆ, ಅರ್ಥ ಚೆನ್ನಾಗಿದೆಯಲ್ಲ, ಪಕ್ಕ ಅಕ್ಷರ ಇದೆಯಲ್ಲ. ಮೊಬೈಲ್, ಬೈಬಲ್. ಈಗ ಬೈಬಲ್ ಬೇಕೋ ಮೊಬೈಲ್ ಬೇಕೋ? ಇವತ್ತು ಸುಮಾರು ಜನಕ್ಕೆ ಮೊಬೈಲ್ ಸಾಕು. ಆ ಮುಖ ಹಿಂಗೆ ಮಾಡ್ಕೊಂಡು ಚಾಟ್ ಮಾಡ್ತಾನೆ ಇರ್ತಾರೆ. ಮೊಬೈಲ್ ಬೇಕಾ? ನೀವು ಎತ್ತಲ್ಲಿ ಪಡೋದಿಲ್ಲ, ಇಲ್ಲೇ ಇರ್ತೀರ. ಬೈಬಲ್ ತಗೊಳ್ಳಿ. ನಾನು ಹೋಮ್ವರ್ಕ್ ಕೊಟ್ಟಾಗೆ 10 ಅಧ್ಯಾಯಗಳನ್ನು ಓದಿ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಇನ್ನೊಂದು ವಾರ ಬರುವಾಗ ಇನ್ನೂ 10 ಅಧ್ಯಾಯ, ಮತ್ತು 20ನೇ ಅಧ್ಯಾಯದವರೆಗೆ ಓದಿರಬೇಕು. ಅಲ್ಲಿಂದ ಈ ಮತ್ತಾಯ ಮಾರ್ಕ ಮುಗಿದ ಮೇಲೆ ಒಂದು ದಿವಸ ನಾವು ಬೆಳಿಗ್ಗೆ ಟೈಮಲ್ಲಿ ಬಂದು ಸಪ್ರೇಟಾಗಿ ಭಾನುವಾರ ಬಿಟ್ಟು ಒಂದು ದಿವಸ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರಲಿ, ದೇವರು ನಮಗೆ ಸ್ತೋತ್ರ ಆಗಲಿ. ಆಶೀರ್ವಾದ ಬೇಕಿದ್ರೆ ಕೇಳಿಸ್ಕೊಳ್ಳಿ. ಆಮೇಲೆ ಎರಡನೇದಾಗಿ ಆತ ತನ್ನ ನಂಬಿಕೆಯಿಂದಲೇ ತನ್ನ ಮರಣವನ್ನು ತಪ್ಪಿಸಿ ಒಯ್ಯಲ್ಪಟ್ಟ ಅಂತ ಬರ್ತಿದೆ. ಹಾಗಾದರೆ ಒಂದನೇದಾಗಿ ಅವನು ಸಂಸಾರಸ್ಥ, ಎರಡನೇದಾಗಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದ, ಅವನು ಬದುಕಿದ್ದ ಕಾಲವೆಲ್ಲ ದೇವರ ಅನ್ಯೋನ್ಯತೆಯಿಂದ ಬರ್ತಿದೆ. ಮೂರನೇದಾಗಿ ನಂಬಿಕೆಯಿಂದ ಜೀವಿಸ್ತಾ ಅಂತ ಬರ್ತಿದೆ. ಯಾವುದರಿಂದ? ಇಬ್ರಿಯ 11:5 ಪ್ರಕಾರ ನಂಬಿಕೆಯಿಂದ ಜೀವಿಸ್ತಾ ಅಂತ ಬರ್ತಿದೆ. ಹಾಗೆ ಇರುವಂಥ ಕಾಲವೆಲ್ಲ ನಾವು ನಂಬಿಕೆಯಿಂದ ಜೀವಿಸಬೇಕು ಅಂತ ದೇವ್ರ ವಾಕ್ಯದಲ್ಲಿ ಬರ್ತಿದೆ. ಅದು ಕೆಳಗಡೆ ವಾಕ್ಯದಲ್ಲಿ ಬರ್ತಿದೆ, ಅವನು ಇರುವ ಕಾಲವೆಲ್ಲ ದೇವರಿಗೆ ಮೆಚ್ಚುಗೆಯಾಗಿ ನಡೆದಕ್ಕೆ ಸಾಕ್ಷಿ ಉಂಟು ಅಂತೇಳಿ. ನಿಮ್ಮ ಪಕ್ಕದ ಮನೆಗೆ ಬಂದು ನಿಮ್ಮ ಸಾಕ್ಷಿನ ಕೇಳಿದ್ರೆ ಅಯ್ಯಯ್ಯೋ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಅವನಾ ದೇವ್ರ ಬಗ್ಗೆ ಒಳ್ಳೆ ಸಾಕ್ಷಿ ಕೊಡಿಸೋ ಧೈರ್ಯ ಇದೆ ನಿಮಗೆ? ಮಾತಾಡಬೇಕು. ನಾನೀಗ ನಿಮ್ಮ ಮನೆ ಪಕ್ಕದಲ್ಲಿ ಬಂದ್ಬಿಟ್ಟು ಚಂದ ಮಚ್ಚಿ ಹೆಂಗೆ ಅಂತ ಕೇಳ್ತೀನಿ, ಭವಾನಿ ಹೆಂಗೆ ಅಂತ ಕೇಳ್ತೀನಿ. ಪಕ್ಕದ ಮನೆಯವರು ನಮ್ಮ ಬಗ್ಗೆ ಸಾಕ್ಷಿ ಹೇಳ್ಬೇಕಂತೆ. ಚಂದ ಮಜ್ಜಿ ಒಳ್ಳೆಯವರು, ಪುನಿ ಒಳ್ಳೆಯವರು, ನಿಂಗಣ್ಣ ಒಳ್ಳೆಯವರು, ಉಮೇಶ ಒಳ್ಳೆಯವರು, ಅಭಿಷೇಕ ಒಳ್ಳೆಯವರು, ಶ್ವೇತ ಒಳ್ಳೆಯವರು, ಮಂಗಳಮ್ಮ ಒಳ್ಳೆಯವರು ಅಂತ ಹೇಳ್ಬೇಕಂತೆ.
ನಮಗೆ ನಾವೇ ಹೊಗಳ್ಕೊಳ್ಳೋದು, ನಾನು ಒಳ್ಳೆಯವಳು, ನಾನು ಅಷ್ಟು ಪ್ರಾರ್ಥನೆ ಮಾಡ್ತೀನಿ, ಇಷ್ಟು ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ಹೇಳೋದು ನಿಮ್ಮನ್ನ ಜನಗಳು ನೋಡಬೇಕು. ಅಲ್ಲಲ್ಲಿಯ ಆಗ ಜನಗಳ ಮುಂದೆ ಅವನು ಸಾಕ್ಷಿ ಉಂಟದು ಬರ್ತಿದೆ. ಮೂರನೇದಾಗಿ ಪ್ರಿಯರೇ, ಮೆಚ್ಚುಗೆ ಅಂತ ಕಾರ್ಯ ನಡೆಸಬೇಕು. ಮೂರನೇದಾಗಿ ಅವನು ಮುಂದಕ್ಕೆ ಬರುವಂಥ ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದಿಸ್ತ. ಹಾಗೆಯೇ ನಮಗೆ ಮುಂದಕ್ಕಾಗುವಂಥ ಪ್ರತಿಯೊಂದು ವಿಷಯಗಳ ಬಗ್ಗೆ ಗೊತ್ತಾಗಬೇಕು. ಅಲ್ಲಲ್ಲಿಯ ಮುಂದಕ್ಕಾಗುವಂಥ ಪ್ರತಿಯೊಂದು ವಿಷಯಗಳ ಬಗ್ಗೆ ಗೊತ್ತಾಗಬೇಕು ಪ್ರಿಯರೇ. ನಾವು ತಾರಿಗಾದ್ರೂ ಪ್ರಾರ್ಥನೆ ಮಾಡಿದಾಗ ಮುಂದಕ್ಕಾಗುವಂಥ ವಿಷಯಗಳ ಬಗ್ಗೆ ಗೊತ್ತಾಗಬೇಕು. ನೀವು ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಅನೋಕನ ಗುಣಗಳನ್ನು ಕೇಳಿದೆ ಸ್ವಾಮಿ, ಅದಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನು ಮೆಚ್ಚುಗೆ ಆಗುವಂಥ ಕಾರ್ಯ ಮಾಡಬೇಕು ಸ್ವಾಮಿ ಅಂತ ಎಲ್ಲರೂ ಕೇಳ್ಕೊಳ್ಳಿ. ಅಲ್ಲಲ್ಲಿಯ ಇಲ್ಲಿ ವಾಕ್ಯ ಮುಗಿಸ್ತಾ ಇದ್ದೀನಿ, ಪುನಃ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಅನೋಕನ ಬಗ್ಗೆನೇ ಇಷ್ಟು ಬೈಬಲಲ್ಲಿ 3 ವಾಕ್ಯ ಇರೋದು. 3 ವಾಕ್ಯದಲ್ಲಿ ಇಷ್ಟು ವಿವರಿಸಿರ್ಬೇಕಾದ್ರೆ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡಿ, ನಾನು ಅನೋಕನಿಗಿಂತನೂ ನಾನು ನಿಮ್ಮನ್ನು ಮೆಚ್ಚಿಸೋಂಗಾಗಬೇಕು ಸ್ವಾಮಿ ಅಂತ ಬೇಡ್ಕೊಳ್ಳಿ. ಎಲ್ಲರೂ ಬೇಡ್ಕೊಳ್ಳಿ. ಒಂದು ನಿಮಿಷ ಎಲ್ಲರ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋ. ಎಲ್ಲರೂ ಕೂಡ ಮಂಡಿಕಾಲು ಊರವರು ಮಂಡಿಕಾಲು ಊರ್ಬೋದು, ಹಂಗೇನೆ ಕೂರೋರು ಹಂಗೇನೆ ಕೂರಿ ಒಂದು ನಿಮಿಷ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಪ್ರಭು ರಕ್ಷಕರು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ, ನಾವು ಅನೋಕನ ಒಂದು ಕಥೆಯ ಮೂಲಕ ನಾವು ಕಲಿತಂಥ ಪಾಠದ ಪ್ರಕಾರ ಸ್ವಾಮಿ, ನಾವು ಇನ್ನು ಆದಷ್ಟು ಸಂಸಾರದಲ್ಲೂ ದೇವರಲ್ಲೂ ನಂಬಿಕೆಯಲ್ಲೂ ಮತ್ತು ಜನಗಳ ಮುಂದೆ ದೇವರ ಮುಂದೆ ಮೆಚ್ಚುಗೆಯಾದ ಕಾರ್ಯಗಳಲ್ಲೂ ನಾವು ನಡಲಿಕ್ಕೆ ಸಹಾಯ ಮಾಡಪ್ಪ. ಅದೇ ರೀತಿಯಾಗಿ ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ, ನಾವು ಅನೋಕನ ಥರ ಆಗಬೇಕು ಅಂತ ಕೇಳ್ತಾ ಇಲ್ಲ, ಅನೋಕನಿಗಿಂತಲೂ ಜಾಸ್ತಿಯಾಗಿ ನಿನ್ನ ಮೆಚ್ಚಿಸ್ಬೇಕಪ್ಪ. ಆ ರೀತಿಯಾಗಿ ನಮ್ಮನ್ನು ಕಾರ್ಯ ಮಾಡಪ್ಪ. ನಿನ್ನ ನಾಮ ಒಂದೇ ಮೈ ಪಡಲು ಸ್ವಾಮಿ. ಇವತ್ತಿನ ದಿನ ಆಶ್ರಯಿಸು, ಬಂದಂಥ ಮಕ್ಕಳನ್ನು ಮುಟ್ಟು ನಿನ್ನ ಕೃಪೆಯಿಂದಲೂ ನಿನ್ನ ಬಲವನ್ನು ನಡೆಸು. ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಬಂದ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರಭು ಯೇಸು ರಕ್ತಕ್ಕೆ ಜಯ, ಪ್ರಭು ಯೇಸು ನಾಮಕ್ಕೆ ಜಯ, ಪ್ರಭು ಯೇಸು ನಾಮಕ್ಕೆ ಸಂಪೂರ್ಣ ಜಯವಾಗಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.